ವುಮೆನ್ ಇಂಡಿಯಾ ಮೂಮೆಂಟ್ ಇದರ ರಾಜ್ಯ ಪ್ರತಿನಿಧಿಗಳ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವುಮೆನ್ ಇಂಡಿಯಾ ಮೂಮೆಂಟ್ನ ರಾಜ್ಯಾಧ್ಯಕ್ಷರಾದಂಥ ಶಾಹಿದಾ ತಸ್ನೀಮ್ರವರೇ, ವೇದಿಕೆಯಲ್ಲಿರುವಂತಹ ವುಮೆನ್ ಇಂಡಿಯಾ ಮೂಮೆಂಟ್ನ ರಾಜ್ಯದ ಪದಾಧಿಕಾರಿಗಳೇ, ವಿವಿಧ ಜಿಲ್ಲೆಗಳಿಂದ ಬಂದಿರುವಂತಹ ವುಮೆನ್ ಇಂಡಿಯಾ ಮೂಮೆಂಟ್ನ ಜಿಲ್ಲಾ ಸಮಿತಿಯ ಸದಸ್ಯರುಗಳೇ, ಪದಾಧಿಕಾರಿಗಳೇ, ವುಮೆನ್ ಇಂಡಿಯಾ ಮೂಮೆಂಟ್ನ ಜಿಲ್ಲಾ ಮತ್ತು ರಾಜ್ಯ ಉಸ್ತುವಾರಿಗಳೇ, ಇವತ್ತು ವುಮೆನ್ ಇಂಡಿಯಾ ಮೂಮೆಂಟ್ನ ರಾಜ್ಯ ಪ್ರತಿನಿಧಿಗಳ ಸಮಾವೇಶ, ಸ್ಟೇಟ್ ಡೆಲಿಗೇಟ್ಸ್ ಕನ್ವೆನ್ಷನ್ ನಡೀತಾ ಇದೆ. ಈ ಸಭೆಯಲ್ಲಿ ಬಹುಶಃ ನೀವು ಕಳೆದ 3 ವರ್ಷದ ನಿಮ್ಮ ಚಳುವಳಿಯ ಅಥವಾ ಮೂಮೆಂಟ್ನ ಅವಲೋಕನವನ್ನು ಮಾಡಲಿದ್ದೀರಿ. ಆನಂತರ ಬಹುಶಃ ನೀವು ನಿಮ್ಮ ಮುಂದಿನ ಒಂದು ಟರ್ಮ್ಗೆ ಹೊಸ ನಾಯಕತ್ವವನ್ನು ಆರಿಸಲಿದ್ದೀರಿ ಮತ್ತು ಮುಂದಿನ 3 ವರ್ಷಗಳ ಯೋಜನೆಗಳನ್ನು ಕೂಡ ಇವತ್ತಿನ ಈ ಸಮಾವೇಶದಲ್ಲಿ ಚರ್ಚೆ ಮಾಡಲಿದ್ದೀರಿ ಅಂಥೇಳಿ ನಾನು ಭಾವಿಸ್ತೇನೆ. ಅತ್ಯಂತ ಒಂದು ವಿಷಾದನೀಯವಾದಂತಹ ಕಾಲಘಟ್ಟದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಈ ದೇಶದ ಮಹಿಳೆಯರ ಸುರಕ್ಷತೆ ಅತ್ಯಂತ ಅಪಾಯದಲ್ಲಿರುವಂತಹ ಪರಿಸ್ಥಿತಿ ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ದಿನಂಪ್ರತಿ ನಡೀತಾ ಇರುವಂತಹ ಮಹಿಳೆಯರ ಮೇಲೆ ನಡೆಯುವಂತಹ ದೌರ್ಜನ್ಯ ಅದಕ್ಕೆ ಸಾಕ್ಷಿಯಾಗಿ ನಿಲ್ತದೆ. ನಿನ್ನೆ ತಾನೇ ಚಿತ್ರದುರ್ಗದ ಮಠವೊಂದರಲ್ಲಿ ಕಲಿತಾ ಇದ್ದಂತಹ ಅಪ್ರಾಪ್ತ ಶಾಲಾ ಬಾಲಕಿಯರ ಮೇಲೆ ನಾವೆಲ್ಲರೂ ಬಹಳ ಪ್ರಗತಿಪರ ಸ್ವಾಮೀಜಿಗಳು, ಮೌಢ್ಯದ ವಿರುದ್ಧ ಇರುವಂತಹವರು, ಪ್ರಗತಿಪರರು, ಮಹಿಳಾಪರರು ಅಂತ ಹೇಳಿಕೊಂಡು ನಂಬಿಕೊಂಡಿದ್ದಂತಹ, ಗೌರವ ಇಟ್ಟಂತಹ ಸ್ವಾಮೀಜಿಗಳ ಮೇಲೆ ಲೈಂಗಿಕ ಪೀಡನೆಯ ಒಂದು ವರದಿ, ಅತ್ಯಂತ ಅಮಾನವೀಯವಾದಂತಹ ಒಂದು ವರದಿ ಬಂದಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಆ ಶಾಲಾ ವಿದ್ಯಾರ್ಥಿನಿಯರು ಅವರಿಗೆ ಮತ್ತು ಬರೆಸುವ ಔಷಧಿಯನ್ನ ಬೆರೆಸಿ ಅವರಿಗೆ ನಿರಂತರವಾಗಿ ಲೈಂಗಿಕ ಕಿರುಕುಳ ಕೊಡಲಾಗ್ತಾ ಇತ್ತು ಅಂತ ಹೇಳಿ ಆ ಮಕ್ಕಳು, ಆ ಶಾಲಾ ವಿದ್ಯಾರ್ಥಿನಿಯರು ನಿನ್ನೆ ಮೈಸೂರಿಗೆ ಬಂದು ಮೈಸೂರಿನ ಒಡನಾಡಿ ಸಂಸ್ಥೆಯ ಸಹಯೋಗದೊಂದಿಗೆ ಇಲ್ಲಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದೂರು ಕೊಟ್ಟು ಅವರು ಸಂಪೂರ್ಣವಾಗಿ ಆ ವರದಿ ಸತ್ಯಾಂಶವಿದೆ ಅಂತ ಹೇಳುವಂಥ ಆಧಾರದ ಮೇಲೆ ನಿನ್ನೆ ಆ ಮುರುಘಾ ಮಠದ ಶ್ರೀಗಳ ಮೇಲೆ, ಆ ಸ್ವಾಮೀಜಿಯ ಮೇಲೆ ಫೋಕ್ಸೋ ಕೇಸ್ ದಾಖಲಾಗಿದೆ, FIR ಆಗಿದೆ. ನಿಮಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಮಠಾಧೀಶರು, ಸ್ವಾಮೀಜಿಗಳು ಅಂತ ಹೇಳಿದ್ರೆ ಎಷ್ಟು ಬಲಿಷ್ಠ ಪ್ರಭಾವ ಇರುವವರು ಅಂತ ಹೇಳಿ ನಿಮಗೆ ಗೊತ್ತಿರಬೇಕು. ಯಾಕೆಂತ ಹೇಳಿದ್ರೆ ಇವರು ಸರ್ಕಾರದ ಮೇಲೆ ಅತ್ಯಂತ ಪ್ರಭಾವ ಇರ್ತದೆ ಇವರಿಗೆ. ಹಾಗಾಗಿ ಈ ಕೇಸನ್ನ ಹಳ್ಳ ಹಿಡಿಸುವಂತಹ
ಅಥವಾ ಈ ಕೇಸ್ ಕೊಟ್ಟರು ಅನ್ನುವಂಥ ಕಾರಣಕ್ಕೆ ಆ ಹೆಣ್ಣು ಮಕ್ಕಳನ್ನ ಹೆದರಿಸಿ ಬದರಿಸಿ ಅಷ್ಟೇಕೆ ಆ ಹೆಣ್ಣು ಮಕ್ಕಳನ್ನ ಕೊಲೆ ಮಾಡಲಿಕ್ಕೂ ಕೂಡ ಬೆದರದಂತಹ ಒಂದು ಬಲಾಢ್ಯ ಶಕ್ತಿಗಳು ಅವುಗಳು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ತಮ್ಮ ಮುಂದೆ ಅಂತ ಹೇಳಿದ್ರೆ, ಆ ವಿದ್ಯಾರ್ಥಿನಿಗಳ ನ್ಯಾಯದ ಪರವಾಗಿ ವುಮೆನ್ ಇಂಡಿಯಾ ಮೂವ್ಮೆಂಟ್ ನಿಲ್ಬೇಕಾಗ್ತದೆ. ಆ ನ್ಯಾಯದ ಪರವಾಗಿ ಈ ವಾರದಲ್ಲೇ ಇಡೀ ರಾಜ್ಯಾದ್ಯಂತ ಆ ಹೆಣ್ಣು ಮಕ್ಕಳ ನ್ಯಾಯಕ್ಕಾಗಿ ನೀವು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ. ಸರ್ಕಾರವನ್ನ ಎಚ್ಚರಿಸಬೇಕಾಗ್ತದೆ. ಸರ್ಕಾರವನ್ನ ನೀವು ಎಚ್ಚರಿಸಬೇಕಾಗ್ತದೆ. ಏನಾದರೂ ಈ ವಿದ್ಯಾರ್ಥಿನಿಗಳ ಮೇಲೆ ಅವರಿಗೆ ನ್ಯಾಯ ಸಿಗದೆ ಹೋದ್ರೆ ಕರ್ನಾಟಕದಲ್ಲಿರುವಂತಹ 3 ಕೋಟಿ ನನ್ನ ಸಹೋದರಿಯರು ಬೀದಿಗಿಳಿಯುತ್ತೇವೆ ಎನ್ನುವಂತ ಒಂದು ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನೀವು ಕೊಡಬೇಕಾಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಕರೆಯನ್ನು ಕೊಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಬಹಳ ನೋವಾಗ್ತದೆ ನಮಗೆ. ಆ ಹೆಣ್ಣು ಮಕ್ಕಳು, ಆ ವಿದ್ಯಾರ್ಥಿನಿಯರು ಯಾಕೆ ಈ ಮಠಗಳಿಗೆ ಅಥವಾ ಈ ರೀತಿಯ ವಿದ್ಯಾಸಂಸ್ಥೆಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಶಿಕ್ಷಣವನ್ನ ಪಡೆಯಲು ಡೊನೇಷನ್ ಕೊಟ್ಟು ದೊಡ್ಡ ಫೀಸ್ ಕೊಟ್ಟು ಹೋಗಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದ್ರೆ ಈ ಮಠಗಳಲ್ಲಿ ಕಡಿಮೆ ಫೀಸ್ನಲ್ಲಿ ಇವರಿಗೆ ಕಲಿಸ್ತಾರೆ ಅನ್ನುವಂಥ ಕಾರಣಕ್ಕೆ ಅವ್ರು ಹೋಗ್ತಾರೆ. ಅಂದ್ರೆ ಮಠಾಧೀಶರು, ಸ್ವಾಮೀಜಿಗಳು ಅಂತೇಳಿ ಅತ್ಯಂತ ಗೌರವ ಈ ಸಮಾಜದಲ್ಲಿದೆ. ಅಂತಹ ಕಡೆಗಳಲ್ಲಿಯೇ ಇಂತಹ ಆರೋಪಗಳು ಕೇಳಿ ಬಂದ್ರೆ ಇನ್ನು ಎಲ್ಲಿ ಸುರಕ್ಷೆ ಇದೆ ಅಂತ ಹೇಳಿ ನಾವು ಪ್ರಶ್ನೆ ಮಾಡಬೇಕಾದಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಏನಾಗ್ತಾ ಇದೆ ಈ ದೇಶದಲ್ಲಿ ಅಂದ್ರೆ 2001ರಿಂದ 2018ರವರೆಗೆ ನಾವು ನೋಡಿದೆ, ಭಾರತದಲ್ಲಿ, ಇಂಡಿಯಾದಲ್ಲಿ ಬಲಾತ್ಕಾರದ ಕೇಸುಗಳು 70% ಹೆಚ್ಚಳ ಆಗಿದೆ. 70% 2001ರಲ್ಲಿ 1 ಲಕ್ಷಕ್ಕೆ 11.6 ಮಹಿಳೆಯರ ಬಲಾತ್ಕಾರ ಅಂದ್ರೆ ನಡೀತಾ ಇದೆ. 2018 ಹೊತ್ತಿಗೆ 1,20,000 ಮಹಿಳೆಯರ ಮೇಲೆ ಈ ಬಲಾತ್ಕಾರದಂತಹ ಪ್ರಸಂಗಗಳು ವರದಿ ಆಗ್ತಾ ಇದೆ. ಆದರೆ ಅದರ ದುರಂತ ಅಂತ ಹೇಳಿದ್ರೆ, ಈ ಬಲಾತ್ಕಾರದ ವಿಷಯದಲ್ಲಿ ಕೇವಲ 10% ಕೇಸ್ಗಳು ಮಾತ್ರ ದಾಖಲಾಗ್ತಾ ಇದೆ. 100 ಪ್ರಕರಣ ನಡೆದ್ರೆ ಕಂಪ್ಲೇಂಟ್ ಆಗ್ತಾ ಇರುವಂಥದ್ದು ಕೇವಲ 10%. ಇದರಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆ ಆದರೆ ಆ 10% ಕೇಸ್ ಆಗ್ತದೆ. ಆ 10%ನಲ್ಲಿ ಕೂಡ ನ್ಯಾಯಾಲಯದಲ್ಲಿ ವಿಚಾರಣೆ ಆಗಿ ಅದರಲ್ಲಿ 27% ಮಾತ್ರ ಕೇಸುಗಳಲ್ಲಿ ತೀರ್ಪು ಬಂದು ಶಿಕ್ಷೆ ಆಗ್ತದೆ. ಅರ್ಥ ಮಾಡ್ಕೊಳ್ಳಿ, 100 ಪ್ರಕರಣದಲ್ಲಿ ಕಂಪ್ಲೇಂಟ್ ಹೋಗೋದು 10%. ಆ 10% ಅಲ್ಲಿ ನ್ಯಾಯಾಲಯದ ವಿಚಾರಣೆಯಲ್ಲಿ ಶಿಕ್ಷೆ ಆಗುವುದಂತೂ 27% ಮಾತ್ರ. 2018ರ ಅಂಕಿಅಂಶ ಪ್ರಕಾರ ಈ ದೇಶದಲ್ಲಿ ಒಟ್ಟು 13,33,836 ಬಲಾತ್ಕಾರದ ಕೇಸ್ಗಳು ದಾಖಲಾಗ್ತದೆ. ಅಂದ್ರೆ ಪ್ರತಿ ಗಂಟೆಗೆ ಈ ದೇಶದಲ್ಲಿ 15 ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಆಗ್ತಾ ಇದೆ ಅನ್ನುವಂಥ ಅತ್ಯಂತ ಘೋರವಾದಂಥ ಒಂದು ವಿಚಾರವನ್ನ ಇಲ್ಲಿ ನಾನು ಪ್ರಸ್ತಾಪಿಸ್ತಾ ಇದ್ದೇನೆ. ಇನ್ನು ಜಗತ್ತಿನ ಮಹಿಳೆಯರ ಸುರಕ್ಷತೆಯ ಸೂಚ್ಯಂಕ ಪಟ್ಟಿಯನ್ನು ನೋಡಿದರೆ ಭಾರತ 170 ದೇಶಗಳಲ್ಲಿ 148ನೇ ಸ್ಥಾನದಲ್ಲಿದೆ. ಕೆಳಗಿನಿಂದ 148ನೇ ಮಹಿಳಾ ಸುರಕ್ಷತೆಯಲ್ಲಿ ಇಡೀ ದೇಶದಲ್ಲಿ. ಅಂದ್ರೆ ನಾವು ನೈಜೀರಿಯಾ, ಬಾಂಗ್ಲಾದೇಶಕ್ಕಿಂತಲೂ ಕೂಡ ಕೆಳಮಟ್ಟದಲ್ಲಿದ್ದೀವಿ ಮಹಿಳಾ ಸುರಕ್ಷತೆ ವಿಚಾರದಲ್ಲಿ. ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ದಿನ ಬೆಳಗಾದ್ರೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂಥೇಳಿ ಈ ಮಾತಿನಲ್ಲಿ ನಾವು ನೋಡಬೇಕಾಗಿರೋದು, ನಿಜವಾಗ್ಲೂ ಇವರಿಗೆ ಮಹಿಳೆಯರ ಬಗ್ಗೆ ಗೌರವ ಅಥವಾ ಸುರಕ್ಷತೆ ವಿಚಾರ ಹೇಳ್ತಾ ಇದ್ದಾರೋ ಅಥವಾ ಅವರು ಮಹಿಳೆಯರಿಗೆ ನೀಡ್ತಾ ಇರುವಂಥ ಎಚ್ಚರಿಕೆಯೋ ಅನ್ನುವಂಥದ್ದು ಕೂಡ ನಮಗೆ ಡೌಟ್ ಆಗ್ತಾ ಇದೆ. ಬೇಟಿ ಬಚಾವ್ ಬೋಲೋ ಬಚ್ಕೆ ರಹನಾ
बोलकर डराने का है क्या? ಬೇಟಿ ಪಡಾವು ಅಂತಂದ್ರೆ ಪಡಾನ ನೈ ಬೋಲ್ಕರ್ ಐಸಾ, ಈ ರೀತಿಯ ಮೆಸೇಜ್ ಅಂತ ಹೇಳಿ ಅನ್ನಿಸ್ತಾ ಇದೆ. ಯಾಕಂದ್ರೆ ಮೋದಿ ಅಧಿಕಾರಕ್ಕೆ ಬಂದ ನಂತರ ಆಗಿರ್ತದೆ ಈ ರೀತಿಯಾದಂತಹ ಪ್ರಕರಣಗಳು. ನಾನು ಇವತ್ತು ಉಲ್ಲೇಖ ಮಾಡಿದಂಥ ಪ್ರಕರಣಗಳು ಅಂದರೆ ಮಹಿಳಾ ಸುರಕ್ಷತೆಯಲ್ಲಿ 148ನೇ ಸ್ಥಾನದಲ್ಲಿದೆ. ಮೋದಿಯ 8 ವರ್ಷದ ಆಡಳಿತದಲ್ಲಿ ಮಹಿಳೆಯರು ಸುರಕ್ಷಿತರಾಗಿಲ್ಲ. ಇದಕ್ಕೆ ಅತ್ಯಂತ ತಾಜಾ ಉದಾಹರಣೆ ಬಿಲ್ಕಿಸ್ ಬಾನು ಪ್ರಕರಣ. ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ನಿಮಗೆ ಗೊತ್ತಿದೆ, ಬಿಲ್ಕಿಸ್ ಬಾನು ಎಂಬ ಒಬ್ಬ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ಆಕೆಯ 3 ವರ್ಷದ ಮಗಳನ್ನೂ ಸೇರಿದಂತೆ 14 ಜನರನ್ನು ಕೊಚ್ಚಿ ಕೊಲ್ಲಲಾಗ್ತದೆ. ಆನಂತರ ಅವರಿಗೆ ಜೀವಾವಧಿ ಶಿಕ್ಷೆ ಸುಪ್ರೀಂ ಕೋರ್ಟ್ನಿಂದ ಸಿಗ್ತದೆ. ಆದರೆ ಇವತ್ತು ಏನಾಗಿದೆ, ಇವತ್ತು ಗುಜರಾತ್ ಸರ್ಕಾರ ಅವರಿಗೆ ಕ್ಷಮಾದಾನ ನೀಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅತ್ಯಂತ ಒಂದು ಅಮಾನವೀಯವಾದಂತಹ ಒಂದು ನ್ಯಾಯ ನಿರಾಕರಣೆ ಒಂದು ಘಟನೆ ನಡೆದಿದೆ. ಈ ಘಟನೆ ನಡೆದಿದ್ದು ಯಾವಾಗ ಅಂತ ಹೇಳಿದ್ರೆ, ಗುಜರಾತ್ 2002ರ ಸಂದರ್ಭದಲ್ಲಿ ಬಿಲ್ಕಿಸ್ ಬಾನು ಅವರನ್ನ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಲಾಗಿತ್ತು. ಆಕೆಯ 3 ವರ್ಷದ ಮಗುವನ್ನು ನೆಲಕ್ಕೆ ಬಡಿದು ಕೊಲ್ಲಲಾಗ್ತದೆ, ಕುಕ್ಕಿ ಕೊಲ್ಲಲಾಗ್ತದೆ. ಆಕೆಯ ಕಣ್ಣ ಮುಂದೆಯೇ ಆಕೆಯ ಕುಟುಂಬದ 7 ಜನರನ್ನು ಕತ್ತರಿಸಿ ಕೊಲ್ಲಲಾಗ್ತದೆ. ಮತ್ತೆ 7 ಜನರು ಮಿಸ್ಸಿಂಗ್ ಇದ್ದಾರೆ, ಇಲ್ಲಿವರೆಗೆ ಅವರ ಶವ ಸಿಕ್ಕಿಲ್ಲ. ಅಂದ್ರೆ ಅರ್ಥ ಏನು, ಅವರನ್ನು ಕೂಡ ಕೊಲ್ಲಲಾಗಿದೆ, ಇವರಿಗೆ ಗೊತ್ತಿಲ್ಲ ಅಂತೇಳಿ. ಈ ಬಿಲ್ಕಿಸ್ ಬಾನು ಕೂಡ ಅವರು ಕೊಲ್ಲದೆ ಬಿಟ್ಟು ಹೋಗಿದ್ದು ಹೇಗೆ ಗೊತ್ತಾ ನಿಮಗೆ? ಅವರು ಮೂರ್ಛೆ ತಪ್ಪುತ್ತಾರೆ, ನಿರಂತರವಾದಂಥ ಬಲಾತ್ಕಾರದಿಂದ ಮೂರ್ಛೆ ತಪ್ಪಿ ಬಿದ್ದು ಹೋಗ್ತಾರೆ. ಅವರು ಇವಳು ಸತ್ತೋದ್ಲು ಅನ್ನುವಂಥ ಕಾರಣಕ್ಕೆ ಅದೇ ರೀತಿ ಬೆತ್ತಲೆ ಬಿಟ್ಟು ಹೋಗ್ತಾರೆ. ಆ ಹೆಣ್ಣು ಮಗಳು ಆ ಬೆತ್ತಲೆಯಲ್ಲಿ ಎಚ್ಚರ ಆದಾಗ ಅವರಿರನ್ನು ಕಾಡಿ ಬೇಡಿ ಬಟ್ಟೆಯನ್ನು ತೆಗೆದುಕೊಂಡು ಅವರಿಗೆ ರಕ್ಷಣೆ ಕೊಡ್ತಾರೆ. ಆಮೇಲೆ NGOಗಳ ಸಹಾಯದಿಂದ ಕೇಸು ದಾಖಲಾಗ್ತದೆ. ಅವರ ಗಂಡ ಅವರೊಂದಿಗೆ ಗಟ್ಟಿಯಾಗಿ ಆ ನ್ಯಾಯದ ಪರವಾಗಿ ನಿಲ್ತಾರೆ. ನಿಜಕ್ಕೂ ನ್ಯಾಯದ ಹೋರಾಟದಲ್ಲಿ ಅವರ ಜೊತೆ ನಿಲ್ತಾರೆ. ನಿಮಗೆ ಗೊತ್ತಿರಲಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಿಲ್ಕಿಸ್ ಬಾನು ಈ ಒಂದು ನ್ಯಾಯದ ಹೋರಾಟದಲ್ಲಿ ಆ ನ್ಯಾಯ ಸಿಗಬೇಕಾದ್ರೆ ಆ ಬಲಾತ್ಕಾರಕ್ಕಿಂತ ಹೆಚ್ಚಿನ ನೋವನ್ನು ಅನುಭವಿಸಬೇಕಾಗ್ತದೆ. ಅಷ್ಟರ ಮಟ್ಟಿಗೆ ಗುಜರಾತ್ ಆಗಿರುವಂಥ BJP ಸರ್ಕಾರ ಕೇಸು ಕೊಡದ ಹಾಗೆ ಒತ್ತಡ ತರಲಾಗ್ತದೆ. ಅಲ್ಲಿ ಸ್ಥಳೀಯ ನ್ಯಾಯಾಲಯದಲ್ಲಿ ಏನಾಗ್ತದೆ, ಗುಜರಾತ್ನ ಸ್ಥಳೀಯ ನ್ಯಾಯಾಲಯದಲ್ಲಿ ಸಾಕ್ಷಿಗಳ ಕೊರತೆಯಿಂದ ಕೇಸ್ ವಜಾ ಆಗ್ತದೆ, ಬಿಲ್ಕಿಸ್ ಬಾನುದ ಕೇಸ್. ಆನಂತರ ಹಲವು NGOಗಳ ಸಹಾಯದಿಂದ ಅವರು ಸುಪ್ರೀಂ ಕೋರ್ಟ್ಗೆ ತಗೊಂಡ್ಕೊಂಡು ಹೋಗ್ತಾರೆ. ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿ ಗುಜರಾತ್ನಲ್ಲಿ ಬಿಲ್ಕಿಸ್ ಬಾನುನ ಮತ್ತು ಅವಳು ಉಳಿದಂಥ ಕುಟುಂಬ 3 ಜನರಿಗೆ ರಕ್ಷಣೆ ಇಲ್ಲ ಅಂತೇಳಿ ಬಾಂಬೆಗೆ ಅವರನ್ನು ಶಿಫ್ಟ್ ಮಾಡ್ತದೆ. ಶಿಫ್ಟ್ ಮಾಡಿದ ನಂತರ ಅವರಿಗೆ ಜೀವಾವಧಿ ಶಿಕ್ಷೆ 11 ಜನರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗ್ತದೆ. ಈ 11 ಜನರನ್ನು ಇವತ್ತು ಗುಜರಾತ್ ಸರ್ಕಾರ ಕ್ಷಮಾದಾನ ನೀಡಿ ಬಿಡುಗಡೆ ಆಗಿದೆ. ಬಿಡುಗಡೆ ಆದ ನಂತರ ಘಟನೆಯನ್ನು ನೀವು ನೋಡಿದ್ದೀರಿ. ಅವರಿಗೆ ಸ್ವಾತಂತ್ರ್ಯ ಹೋರಾಟಗಾರರೇನು ಅನ್ನುವಂಥ ರೀತಿಯಲ್ಲಿ ಅವರಿಗೆ ಸನ್ಮಾನ ಮಾಡಿದನ್ನ ಅಭಿನಂದಿಸಿ ಅವರಿಗೆ ಹಾರ ಹಾಕಿ ಸ್ವಾಗತಿಸಿದ್ದು. ಅದಲ್ಲದೆ BJP ಒಬ್ಬ MLA ಹೇಳ್ತಾನೆ, ಅವರು ಸಂಸ್ಕಾರವಂತ ಬ್ರಾಹ್ಮಣರು, ಒಳ್ಳೆಯವರು ಅಂತೇಳಿ. ಎಂತಹ ಸಂಸ್ಕಾರ, ನಾಚಿಕೆ ಆಗ್ತದೆ ನಮಗೆ ಹೇಳಲಿಕ್ಕೆ. 5 ಮಹಿಳೆಯರನ್ನ ನಿರಂತರವಾಗಿ ಅತ್ಯಾಚಾರ ಮಾಡಿ 14 ಜನರನ್ನ ಕೊಂದ ಜನರು ಸಂಸ್ಕಾರನ? ಇದು ಎಂತಹ ಸಂಸ್ಕಾರ ಅಂಥೇಳಿ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಇದು ಈ ಒಂದು ಘಟನೆಯಿಂದ ನಿಜಕ್ಕೂ ಕೂಡ ಈ ದೇಶದಲ್ಲಿ ಮಹಿಳೆಯರಿಗೆ ಒಂದು ಭಯಭೀತವಾದಂಥ ವಾತಾವರಣ ಸೃಷ್ಟಿಯಾಗಿದೆ ಈ ಘಟನೆಯಿಂದ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆ ಬಿಲ್ಕಿಸ್ ಬಾನು ಎನ್ನುವಂಥ ಮುಸ್ಲಿಂ ಮಹಿಳೆಗೆ ನ್ಯಾಯಾಲಯ ನ್ಯಾಯ ಕೊಟ್ಟರೂ ಕೂಡ ಕೋಮುವಾದಿ ಸರ್ಕಾರ ಆ ನ್ಯಾಯವನ್ನು ಹೇಗೆ ಕಸೀತದೆ ಅನ್ನುವುದಕ್ಕೆ ಬಿಲ್ಕಿಸ್ ಬಾನುವಿನ ಪ್ರಕರಣ ಒಂದು ಒಳ್ಳೆಯ ಉದಾಹರಣೆ ಇದು.
ಅಂದ್ರೆ ಇದಕ್ಕಿಂತಲೂ ಒಂದು ಆಘಾತಕಾರಿಯಾದಂಥ ವಿಷಯ ಏನು ಅಂತ ಹೇಳಿದ್ರೆ, ಈ 11 ಜನರನ್ನ ಬಿಡುಗಡೆ ಮಾಡಲಿಕ್ಕೆ ಈ ಗುಜರಾತ್ ಸರ್ಕಾರ ಮಾಡಿದಂಥ ಅನೀತಿ. ಯಾಕೆಂದ್ರೆ ರೇಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಜೀವಾವಧಿಯಾದಂಥ ಶಿಕ್ಷೆ ಆದವರಿಗೆ ಕ್ಷಮಾದಾನ ನೋಡಲಿಕ್ಕೆ ಯಾರಿಗೂ ಕೂಡ ಹಕ್ಕಿಲ್ಲ. ಅದು ರಾಷ್ಟ್ರಪತಿಗೆ ಮತ್ತು ರಾಜ್ಯಪಾಲರಿಗಿದೆ. ಅದರಲ್ಲೂ ಅತ್ಯಾಚಾರದಂಥ ಕ್ರೂರ ಅಪರಾಧಿಗಳಿಗೆ ಅವರಿಗೆ ಕ್ಷಮೆ ನೀಡುವಂಥ ಪ್ರಶ್ನೆಯೇ ಇಲ್ಲ. ಈ 2014ರಲ್ಲಿ ಈ ವಿಚಾರದಲ್ಲಿ ಗುಜರಾತ್ ಸರ್ಕಾರ ಮಾಡಿದಂತಹ ಒಂದು ಕಾನೂನಿನಲ್ಲೂ ಕೂಡ ಇದರ ಅವಕಾಶ ಇಲ್ಲ. ಆದರೆ ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, 1992ರ ಒಂದು ಕಾನೂನಿನ ಅನ್ವಯ ಆ ಕಾನೂನನ್ನು ದುರುಪಯೋಗ ಪಡಿಸಿಕೊಂಡು ಅದನ್ನು ಹೇಳಿಕೊಂಡು ಇವತ್ತು ಅವರಿಗೆ ಕ್ಷಮಾದಾನವನ್ನು ನೀಡಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಬೇಕಾಗ್ತದೆ. ಈಗಾಗಲೇ ನಾನು ಪ್ರಶಂಸೆ ಮಾಡ್ತೇನೆ ವುಮೆನ್ ಇಂಡಿಯಾ ಮೂವ್ಮೆಂಟ್ ಈ ವಿಚಾರದಲ್ಲಿ ಇಡೀ ದೇಶಾದ್ಯಂತ ನೀವು ಹೋರಾಟವನ್ನು ಕೈಗೊಂಡಿದ್ದೀರಿ. ಬಿಲ್ಕಿಸ್ ಬಾನು ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೆ ನಿಮ್ಮ ಹೋರಾಟವನ್ನು ನೀವು ಮುಂದುವರಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮಗೆ ನಾನು ಮನವಿಯನ್ನು ಮಾಡ್ತೇನೆ. ಮಹಿಳೆಯರು ನೀವೇನಿದ್ದೀರಿ ಬಹುದೊಡ್ಡ ಶಕ್ತಿವಂತರು, ನಿಮಗೆ ಬಹುದೊಡ್ಡ ಶಕ್ತಿ ಇದೆ. ಪುರುಷರಿಗಿಂತಲೂ ಹೆಚ್ಚಿನ ಶಕ್ತಿ ಇದೆ ನಿಮಗೆ. ಅದನ್ನು ನೀವು ನಿರೂಪಿಸಿ ತೋರಿಸಿದಿರಿ. NRC CAA ಸಂದರ್ಭದಲ್ಲಿ ಸರ್ಕಾರ ಇಲ್ಲಿನ ಮುಸ್ಲಿಮರನ್ನ ದ್ವಿತೀಯ ದರ್ಜೆಯ ಪ್ರಜೆಯನ್ನಾಗಿಸುವ, ಇಲ್ಲಿನ ಕ್ರಿಶ್ಚಿಯನನ್ನ ದ್ವಿತೀಯ ದರ್ಜೆ ಪ್ರಜೆಯನ್ನಾಗಿಸುವ ಒಂದು ಪ್ರಕ್ರಿಯೆಯಲ್ಲಿ ಆ ಹೋರಾಟದ ನೇತೃತ್ವವನ್ನು ವಹಿಸಿದ್ರಿ. ಶಾಹೀನ್ ಬಾಗ್ನಿಂದ ಆರಂಭವಾದ ಹೋರಾಟ ಇಡೀ ದೇಶಾದ್ಯಂತ ಪ್ರಸರಿಸ್ತದೆ. ಆ ಶಾಹೀನ್ ಬಾಗ್ನ ಆ ಹೋರಾಟಗಾರ್ತಿಗೆ ನಾನು ಸಲ್ಯೂಟ್ ಮಾಡ್ತೇನೆ ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಆ ಹೋರಾಟದಿಂದ ಸರ್ಕಾರವೇ ನಡುಬಗ್ಗಿಸಬೇಕಾದಂತಹ ಒಂದು ವಾತಾವರಣ ಅವತ್ತು ನಿರ್ಮಾಣವಾಯಿತು. ಅದರ ಕ್ರೆಡಿಟ್ ಈ ಮಹಿಳಾ ಹೋರಾಟಗಾರ್ತಿಯರಿಗೆ ಸಲ್ಲಬೇಕು. ಮುಂದಿನ ದಿನಗಳಲ್ಲೂ ಕೂಡ ಈ ರೀತಿಯಾದಂತಹ ಆತಂಕಕಾರಿಯಾದಂತಹ ದಿನಗಳು ಬರಲಿಕ್ಕಿದೆ. ಹಾಗಾಗಿ ನಾವು ತಯಾರಾಗಬೇಕಾಗ್ತದೆ. ನೀವೆಲ್ಲ ನಾಯಕಿಯರು ಏನಿದ್ದೀರಿ, ನೀವು ಕೇವಲ ಕಾರ್ಯಕರ್ತರಲ್ಲ, ನೀವು ಇಡೀ ಮಹಿಳಾ ಸಮುದಾಯವನ್ನು ಪ್ರತಿನಿಧಿಸುವ ನಾಯಕಿಯರು. ಹಾಗಾಗಿ ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲ ಹಳ್ಳಿಗಳಲ್ಲಿ ವಾರ್ಡ್ಗಳಲ್ಲಿ ಮಹಿಳೆಯರನ್ನು ಸಂಘಟಿಸಿ ತಮ್ಮ ಹಕ್ಕುಗಳಿಗಾಗಿ ಅವರ ಹೋರಾಟಕ್ಕೆ ಅಣಿಗೊಳಿಸಬೇಕಾದಂಥ ಅವಶ್ಯಕತೆ ಇದೆ. ಒಂದು ಹೊರಗಿನ ಪ್ರಪಂಚದಲ್ಲಿ ಈ ರೀತಿಯಾದಂಥ ಅಸುರಕ್ಷತೆ, ಬಲಾತ್ಕಾರ, ಈ ರೀತಿಯಾದ ಇನ್ನೊಂದು ಕೌಟುಂಬಿಕ ದೌರ್ಜನ್ಯ ಕೂಡ ಬಹಳ ಆಘಾತಕಾರಿಯಾದಂಥ ಒಂದು ಕೌಟುಂಬಿಕ ದೌರ್ಜನ್ಯ. ಪ್ರತಿನಿತ್ಯ ನಮ್ಮ ಬಳಿಗೆ ಈ ರೀತಿಯಾದಂಥ ಕೇಸು ಬರ್ತದೆ. ಕೌಟುಂಬಿಕ ದೌರ್ಜನ್ಯ, ಅವನ ಹೆಣ್ಣು ಮಗಳ ಪತಿ, ಅವರ ಅತ್ತೆ ಮಾವಂದಿರು, ಅಳಿಯಂದಿರು ಈ ರೀತಿಯಾದಂಥ ನಿರಂತರವಾಗಿ ದೌರ್ಜನ್ಯಕ್ಕೆ ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬಹಳ ಬೇಸರ ಆಗ್ತದೆ. ಅದನ್ನ ಪುರುಷರು, ಗಂಡು ಮಕ್ಕಳು ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಿಮ್ಮನ್ನ ಉದ್ದೇಶಿಸಿ ನಾನು ಮಾತಾಡ್ತಾ ಇದ್ರು, ಇದು ವಿದೇಶದಾದ್ಯಂತ ಲೈವ್ ಹೋಗ್ತಾ ಅನ್ನುವಂಥ ಕಾರಣಕ್ಕೆ ನಾನು ಇವತ್ತು ಅವರನ್ನು ಅಡ್ರೆಸ್ ಮಾಡ್ತಾ ಇದ್ದೀನಿ. ನನ್ನ ಪುರುಷರಲ್ಲಿ ಮತ್ತು ಯುವ ಜನತೆಯಲ್ಲಿ ನಾನು ಒಂದು ಅಪೀಲನ್ನ, ಒಂದು ಮನವಿಯನ್ನ ಮಾಡುವಂಥದ್ದು, ಇವತ್ತು ಆ ಮಹಿಳೆಯರು ಎಂತಹ ಸ್ಥಾನದಲ್ಲಿದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ಯುವತಿಯನ್ನ ನೀವು ವಿವಾಹ ಮಾಡಿಕೊಂಡು ಬಂದಾಗ ಆ ತಂದೆ ತಾಯಿಯರ, ಅಣ್ಣ ತಮ್ಮಂದಿರ, ಕುಟುಂಬಸ್ಥರ ಪ್ರೀತಿಯಿಂದ ಬೆಳೆದು ಬಂದ ಮಗಳು ನಿಮ್ಮ ಮನೆಗೆ ಒಬ್ಬಳ ಅಪರಿಚಿತಳಾಗಿ ಅವಳು ನಿಮ್ಮ ಮನೆಗೆ ಕಾಲಿಟ್ಟಾಗ ಆ ವಾತಾವರಣಕ್ಕೆ ಹೊಂದಿಕೊಳ್ಳುವುದಕ್ಕೆ ಬಹಳಷ್ಟು ಸಮಯ ಹಿಡಿತದೆ ಅವಳಿಗೆ ಅನ್ನೋದನ್ನ ನನ್ನ ಯುವ ಸಮುದಾಯ, ನಮ್ಮ ಯುವಕರು ನೀವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಆ ಯುವಕರ ತಂದೆ ತಾಯಿಯಂದರು ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿಯವರೆಗೆ ಬಂದ ತಂದೆ ತಾಯಿಯರು ತಮ್ಮ ಮಗಳ ರೀತಿಯಲ್ಲಿ ತಮ್ಮ ಸೊಸೆಯನ್ನ ನೋಡುವುದಿಲ್ಲವೋ ಅಲ್ಲಿಯವರೆಗೆ ಈ ಕುಟುಂಬದ ವ್ಯವಸ್ಥೆ ಸರಿಯಾಗುವುದಿಲ್ಲ. ಇಲ್ಲಿ ಕುಟುಂಬ ವ್ಯವಸ್ಥೆ, ಅದರಲ್ಲಿ ಬಹುದೊಡ್ಡ ಪಾತ್ರ ಪುರುಷರಿಗಿದೆ.
ಯಾವುದೋ ಕುಟುಂಬದಿಂದ ಪರಿಚಯ ಗುರುತು ಇಲ್ಲದ ಒಂದು ಕುಟುಂಬದಿಂದ ಆ ಹೆಣ್ಣು ಮಗಳನ್ನು ನೀವು ವಿವಾಹ ಮಾಡಿಕೊಂಡು ಬಂದಾಗ ಅತ್ಯಂತ ಗೌರವಯುತವಾಗಿ ನಡೆಸ್ಕೊಳ್ಬೇಕಾಗ್ತದೆ. ಎಲ್ಲ ಕುಟುಂಬವನ್ನ ಬಿಟ್ಟು ಬಂದ ಹೆಣ್ಣು ಮಗಳು, ಆ ಹೆಣ್ಣು ಮಗಳಿಗೆ ಒಂದು ಸುರಕ್ಷತೆಯ ಭಾವನೆಯನ್ನು ನೀವು ಕೊಡಬೇಕಾಗ್ತದೆ. ಯಾವುದನ್ನು ಕಡಿಮೆ ಇಲ್ಲದಂತೆ ಅವಳನ್ನು ನೋಡಿಕೊಳ್ಳಬೇಕಾಗ್ತದೆ. ನೀವು ಐಶ್ವರ್ಯ ಆಡಂಬರಗಳನ್ನು ಕೊಡುವ ಅವಶ್ಯಕತೆ ಇಲ್ಲ, ಆದರೆ ಅವರಿಗೆ ಸುರಕ್ಷತೆಯನ್ನ, ಪ್ರೀತಿಯನ್ನ, ಗೌರವವನ್ನು ಕೊಡಬೇಕಾಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪ್ರತಿನಿತ್ಯ ಈ ರೀತಿಯಾದಂಥ ಕೌಟುಂಬಿಕ ದೌರ್ಜನ್ಯ, ಪುರುಷ ದೌರ್ಜನ್ಯ ಮಾಡುವುದು, ಹೊಡೆದು ಕೊಲ್ಲುವುದು, ಈ ರೀತಿಯಾದಂಥ ಒಂದು ಸಮಾಜ ನಿಮಗೆ ಗೊತ್ತಿರಲಿ. ಈ ಸಂದರ್ಭದಲ್ಲಿ ನಾನು ಅನ್ನಲಿಕ್ಕೆ ಇಚ್ಛೆ ಪಡ್ತೇನೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರವಾದಿಯವರು ಒಂದು ಹೇಳಿದ ಮಾತಿದೆ, ನಿಮ್ಮಲ್ಲಿ ಯಾರು ಮಹಿಳೆಯರೊಂದಿಗೆ ಉತ್ತಮ ನಡವಳಿಕೆ ಹೊಂದಿದ್ದಾನೋ ಅವರೇ ಉತ್ತಮರು ಅನ್ನುವಂಥ ರೀತಿಯಲ್ಲಿ, ನಿಮ್ಮ ಪತ್ನಿಯರೊಂದಿಗೆ ಯಾರು ಉತ್ತಮ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೋ ಅವರು ಉತ್ತಮರು ಅಂತೇಳಿ ಪ್ರವಾದಿ ಹೇಳಿದ ಮಾತು ಇಲ್ಲಿ ನೆನಪಾಗ್ತದೆ. ಪ್ರವಾದಿಯವರು ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟು ಗೌರವಯುತವಾದಂಥದ್ದನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ ನಮಗೆ ಅದು ಪಾಠವಾಗಬೇಕು. ಏನು ಹೇಳಿದ್ರು ಪ್ರವಾದಿ? ತಾಯಿಯ ಕಾಲಿನಡಿ ಸ್ವರ್ಗವಿದೆ ಅಂತ ಹೇಳಿದ್ರು. ಎಂತಹ ಮಾತದು! ತಾಯಿಯ ಪಾದದಡಿ ಸ್ವರ್ಗವಿದೆ. ಒಂದು ಸಾರಿ ಪ್ರವಾದಿಯವರ ಹತ್ರ ಅವರ ಸ್ವಹಾಬಿಗಳು ಅಂದ್ರೆ ಅವರ ಅನುಚರರು ಕೇಳ್ತಾರೆ, ಗೌರವಕ್ಕೆ ಪ್ರೀತಿಗೆ ಅತ್ಯಂತ ಅರ್ಹರಾದವರು ಯಾರು? ನಾನು ಗೌರವ ಕೊಡ್ಲಿಕ್ಕೆ, ಪ್ರೀತಿ ಕೊಡ್ಲಿಕ್ಕೆ ಅತ್ಯಂತ ಅರ್ಹ ಇರುವವರು ಯಾರು ಅಂತ ಕೇಳಿದಂಥ ಸಂದರ್ಭದಲ್ಲಿ ಪ್ರವಾದಿ ಹೇಳ್ತಾರೆ, ನಿನ್ನ ತಾಯಿ ಅಂತ ಹೇಳ್ತಾರೆ. ಮತ್ತೊಮ್ಮೆ ಕೇಳ್ತಾರೆ, ಆಗ್ಲೂ ಕೂಡ ಹೇಳ್ತಾರೆ ನಿನ್ನ ತಾಯಿ ಅಂತ ಹೇಳಿ. ಮೂರನೇ ಬಾರಿ ಕೇಳ್ತಾರೆ, ಆಗ್ಲೂ ಹೇಳ್ತಾರೆ ನಿನ್ನ ತಾಯಿ ಅಂತ ಹೇಳಿ. ನಾಲ್ಕನೇ ಬಾರಿ ಅತ್ಯಂತ ಗೌರವಕ್ಕೆ ಪ್ರೀತಿಗೆ ಅರ್ಹದವರು ಯಾರು ಅಂತ ಕೇಳಿದಾಗ ನಾಲ್ಕನೇ ಬಾರಿ ಆಗಿರ್ತದೆ ಅವ್ರು ಹೇಳುವುದು ನಿನ್ನ ತಂದೆ ಅಂತ ಹೇಳಿ. ಅರ್ಥ ಮಾಡ್ಕೊಳ್ಬೇಕು. ನನ್ನ ಪುರುಷರು ನನ್ನ ವಿಡಿಯೋವನ್ನು ವೀಕ್ಷಿಸಿರುವಂತಹ ಪುರುಷ ಸಮುದಾಯ ಅರ್ಥ ಮಾಡ್ಕೊಳ್ಬೇಕು ಪ್ರವಾದಿ ಹೇಳಿದಂತಹ ವಚನಗಳು. ಇನ್ನು ಏನ್ ಹೇಳ್ತಾರೆ, ಪುರುಷ ಮತ್ತು ಮಹಿಳೆಯರು ಪರಸ್ಪರ ವಸ್ತ್ರಗಳು ಅಂತ ಹೇಳ್ತಾರೆ. ಪರಸ್ಪರ ನೀವು ಒಂದಕ್ಕೊಂದು ಹೊಂದಿಕೊಂಡಂತ ವಸ್ತ್ರ ಯಾವ ರೀತಿ ದೇಹದಲ್ಲಿ ಅಂಟುಕೊಂಡಿದೆಯೋ ಆ ರೀತಿ ಅಂತ ಹೇಳಿದಂಥದ್ದು. ಆ ರೀತಿಯಾದಂತಹ ಮಹಿಳೆಯರಿಗೆ ಗೌರವ ಕೊಟ್ಟ ಸಮುದಾಯದಲ್ಲೂ ಕೂಡ, ಮುಸ್ಲಿಂ ಸಮುದಾಯದಲ್ಲೂ ಕೂಡ ಈ ರೀತಿಯಾದಂಥ ದೌರ್ಜನ್ಯದ ಪ್ರಕರಣಗಳು ವರದಿ ಆಗ್ತದೆ ಅಂತ ಹೇಳಿದ್ರೆ ಅದು ಬಹಳ ಆತಂಕಕಾರಿಯಾದದ್ದು ಅನ್ನುವಂಥದ್ದನ್ನು ಈ ವಿಚಾರದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಾಕಷ್ಟು ಸಮಯ ಆಗಿದೆ. ನರೇಂದ್ರ ಮೋದಿ ಅವರು ಹೇಳಿದ್ದು ಬೇಟಿ ಪಡಾವ್ ಬೇಟಿ ಬಚಾವ್. ಆ ನಂತರ ಅವರು ಹೇಳಿದ್ದು ಮೊನ್ನೆ ಸ್ವಾತಂತ್ರ್ಯದ ಅಮೃತೋತ್ಸವದ ಮಹೋತ್ಸವದಲ್ಲಿ ಅವ್ರು ಹೇಳ್ತಾರೆ, ಮಹಿಳೆಯರನ್ನು ಗೌರವದಿಂದ ಕಾಡಿ, ಮಹಿಳೆಯರಿಗೆ ಅಗೌರವ ತೋರುವಂತಹ ಒಂದು ಕೆಲಸ ಮಾಡಬೇಡಿ ಅಂತ ಹೇಳಿದಂತಹ ಪ್ರಧಾನಮಂತ್ರಿಯವರಿಗೆ ನಾನು ಈ ವೇದಿಕೆಯಿಂದ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನೀವು ನಿಮ್ಮ ಗುಜರಾತ್ನ ಸರ್ಕಾರ ಬಿಲ್ಕಿಸ್ ಬಾನುಗೆ ಕೊಟ್ಟ ಗೌರವ ಏನು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನಾನು ಪ್ರಶ್ನೆ ಮಾಡ್ತೇನೆ. ಯಾವ ಗೌರವವನ್ನು ನೀವು ಕೊಟ್ರಿ? ಅವರಿಗೆ ಅವಹೇಳನ ಮಾಡುವಂಥ ಕೆಲಸ ನಿಮ್ಮ ಸರ್ಕಾರ ಮಾಡಲಿಲ್ವಾ ಅನ್ನುವಂಥದ್ದನ್ನು ನಾನು ಪ್ರಶ್ನೆ ಮಾಡಬೇಕಾಗ್ತದೆ. ನಿಮ್ಮ ಗೌರವ ಏನು? ಕರ್ನಾಟಕದ ಶಾಲಾ ವಿದ್ಯಾರ್ಥಿನಿಯರು ಆ 6 ಹೆಣ್ಣು ಮಕ್ಕಳು ಸ್ಕಾರ್ಫ್ ಧರಿಸಲು ಅನುಮತಿ ಕೇಳಿದಾಗ ಆ ಅನುಮತಿ ಕೊಡಲಿಕ್ಕೆ ನಿಮ್ಮದೇ ಬಿಜೆಪಿ ಸರ್ಕಾರ ತಯಾರಾಗಿಲ್ಲ. ಹಾಗಾಗಿ ಹೆಣ್ಣು ಮಕ್ಕಳ ಮೇಲೆ ಗೌರವ, ಹೆಣ್ಣು ಮಕ್ಕಳ ಮೇಲೆ ತಾರತಮ್ಯ ಮಾಡದಂತೆ ನೀವು ಹೇಳಬೇಕಾದದ್ದು ಭಾರತೀಯರಿಗಲ್ಲ, ನೀವು ಹೇಳಬೇಕಾದದ್ದು ಬಿಜೆಪಿಯ ಸರ್ಕಾರಗಳಿಗೆ ಮತ್ತು ನಿಮ್ಮ ಸಂಘ ಪರಿವಾರದ ಕಾರ್ಯಕರ್ತರಿಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಸಾಕಷ್ಟು ಸಮಯ ಮೀರಿದೆ. ಇನ್ನೊಂದು ಬಹಳ ಪ್ರಮುಖವಾದಂಥ ವಿಷಯವನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿ ನನ್ನ ಮಾತನ್ನ ನಾನು ಕೊನೆಗೊಳಿಸ್ತೇನೆ. ನಮ್ಮ ಮಹಿಳೆಯರನ್ನ ನಾವು ಸಬಲ ಮಹಿಳೆಯರನ್ನಾಗಿ ರೂಪಿಸಬೇಕಾಗ್ತದೆ. ಅವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲರಾಗುವಂತಹ, ಅಂದ್ರೆ ಇಂಡಿಪೆಂಡೆಂಟ್ ಆಗುವಂತಹ ಒಂದು ಯೋಜನೆಯನ್ನ, ಒಂದು ಕ್ಯಾಂಪೇನನ್ನ, ಒಂದು ಗುರಿಯನ್ನ ವುಮೆನ್ ಇಂಡಿಯಾ ಮೂವ್ಮೆಂಟ್ ಇಟ್ಕೊಳ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಈ ಜಗತ್ತಿನಲ್ಲಿ ಯಾವತ್ತೂ ಕೂಡ ನಮ್ಮ ಹೆಣ್ಣು ಮಕ್ಕಳನ್ನ
ಒಂದು ಡಿಪೆಂಡೆನ್ಸಿಯಾಗಿ ಮಾಡಕ್ಕೆ ಕೂಡುದು ಅನ್ನುವಂಥ ವಿಚಾರವನ್ನು ನಾನು ಹೇಳ್ತೇನೆ. ಡಿಪೆಂಡೆನ್ಸಿ ಇರಲಿ, ಡಿಪೆಂಡೆನ್ಸಿ ಪರಸ್ಪರ ಗೌರವದಿಂದ ಡಿಪೆಂಡೆನ್ಸಿ ಇರ್ತದೆ. ಪುರುಷ ಅಂದರೆ ತಂದೆಯೊಂದಿಗೆ ಮತ್ತು ಅವರ ಪತಿಯೊಂದಿಗೆ. ಆದರೆ ಅವರು ಡಿಪೆಂಡೆನ್ಸ್ ಇಲ್ಲದೆ ಸ್ವತಂತ್ರವಾಗಿ ಬಾಳಲು ಇರುವಂತಹ ಎಲ್ಲ ಅವಕಾಶಗಳು, ಶೈಕ್ಷಣಿಕ ವ್ಯವಸ್ಥೆಗಳು, ಅವಳಿಗೆ ಆ ಇಚ್ಛಾಶಕ್ತಿ, ಅವಳಿಗೆ ಆ ಕಾನ್ಫಿಡೆನ್ಸ್ ಅನ್ನು ನಾವು ತುಂಬಬೇಕು. ಆ ಕಾನ್ಫಿಡೆನ್ಸ್ ಅನ್ನ ತುಂಬಬೇಕಾಗ್ತದೆ. ನನ್ನ ಮಗಳು BSc ಆದ ನಂತರ ನಾನು ಕಾಲೇಜ್ ಮುಂದುವರಿಸೋದಿಲ್ಲ ಅಂತ ಹೇಳಿದ್ಲು. ನಾನು ಹೇಳಿದೆ, ಸಾಧ್ಯ ಇಲ್ಲ, ನೀನು ಮಾಸ್ಟರ್ ಡಿಗ್ರಿ ಮಾಡಲೇಬೇಕು. ನಾಳೆ ನೀನು ಮದುವೆ ಆದಂಥ ನಿನ್ನ ಹಸ್ಬೆಂಡ್ ಶಾಶ್ವತವಾಗಿ ನಿನ್ನನ್ನು ಸಾಕ್ತಾನೆ ಅನ್ನುವಂಥ ಧೈರ್ಯದಲ್ಲಿ ಇರಬೇಡ. ನಿನ್ನನ್ನು ಶಾಶ್ವತವಾಗಿ ಸಾಕ್ತಾನೆ ಅನ್ನುವಂಥ ಧೈರ್ಯದಲ್ಲಿ ಇರಬೇಡ. ನಿನ್ನ ಕಾಲ ಮೇಲೆ ನೀನು ನಿಲ್ಬೇಕಾಗ್ತದೆ. ಹಾಗಾಗಿ ನೀನು ಜಾಬ್ ಮಾಡ್ತೀಯೋ ಇಲ್ವೋ ಅದು ಬೇರೆ ವಿಚಾರ. ಬಟ್ ನಿನ್ನ ಎಲ್ಲ ರೀತಿಯಾದಂಥ ಅರ್ಹತೆಗಳು, ಎಲ್ಲ ರೀತಿಯಾದಂಥ ಎಜುಕೇಷನ್, ಎಲ್ಲ ರೀತಿಯಾದಂಥ ಆತ್ಮಸ್ಥೈರ್ಯ, ಎಲ್ಲ ರೀತಿಯಾದಂಥ ಕಾನ್ಫಿಡೆನ್ಸ್ ನಿನ್ನಲ್ಲಿ ಇರಬೇಕು ಅನ್ನೋದನ್ನು ನಾನು ಹೇಳಿದ ನಂತರ ಅವಳು MScಗೆ ಹೋದ. ಇದನ್ನ ನಮ್ಮ ಪ್ರತಿ ಹೆಣ್ಣು ಮಕ್ಕಳಿಗೆ ಆ ಕಾನ್ಫಿಡೆನ್ಸ್ ಅನ್ನು ಕೊಡಬೇಕು. ಗಂಡ ಇರ್ತಾನೆ, ನೋಡ್ಕೊಳ್ತಾನೆ, 80% ಏನು ತೊಂದರೆ ಇಲ್ಲ ಅಲ್ವಾ? ತೊಂದರೆ ಇದೆಯಾ? ಆದರೆ ನಂಬುವ ಅವಶ್ಯಕತೆ ಇಲ್ಲ, ಡಿಪೆಂಡೆನ್ಸಿ ಅವಶ್ಯಕತೆ ಇಲ್ಲ. ಸಿಚುವೇಶನ್ ಬಂದಾಗ ನಾವು ಸೆಲ್ಫ್ ಆಗಿ ರೆಸಿಸ್ಟ್ ಮಾಡುವಂಥ ಒಂದು ಸೆಕ್ಯೂರಿಟಿ ನಮಗೆ ಇರಬೇಕಾಗ್ತದೆ. ಸೆಲ್ಫ್ ಸೆಕ್ಯೂರಿಟಿ ಅಂದರೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಇರ್ಬೋದು. ಆ ಸೆಕ್ಯೂರಿಟಿಗಾಗಿ ನಾವು ಏನು ಮಾಡಬೇಕು? ಬಹಳ ಪ್ರಶಂಸೆ ಆಗ್ತದೆ, ನನಗೆ ಸಂತೋಷ ಆಗ್ತದೆ. ಈಗಿನ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅವರು ಮುಂದೆ ಇದ್ದಾರೆ. ರ್ಯಾಂಕ್ನ ಪಟ್ಟಿ ನೋಡಿದಾಗ ಅವರು ಮುಂದೆ, ರ್ಯಾಂಕ್ನಲ್ಲಿ ಅವರು ಮುಂದೆ ಒಳ್ಳೆ ಓದ್ತಾರೆ. ಅವರಿಗೆ ಶಿಕ್ಷಣವನ್ನು ಕೊಡಬೇಕಾದದ್ದು, ಅವರಿಗೆ ಕಾನ್ಫಿಡೆನ್ಸನ್ನು ಕೊಡಬೇಕಾದದ್ದು, ಸ್ವಂತ ಕಾಲ ಮೇಲೆ ಅವಳು ಬೆಳೆಯುವಂತೆ, ಆ ಒಂದು ಕಾನ್ಫಿಡೆನ್ಸ್ ಬೆಳೆಸಿಕೊಳ್ಳುವಂತೆ ಮಾಡುವಂಥ ಒಂದು ಜವಾಬ್ದಾರಿ ಕೂಡ ಅವರ ಮೇಲಿದೆ ಅನ್ನೋದನ್ನು ಒಂದು ಒಳ್ಳೆಯ ಯೋಜನೆಯನ್ನು ವುಮೆನ್ ಇಂಡಿಯಾ ಮೂವ್ಮೆಂಟ್ ಹಾಕ್ಕೊಳ್ಬೇಕಾಗ್ತದೆ. ಹಾಕೊಂಡು ಆ ರೀತಿಯಾದಂಥ ಒಂದು ಸುರಕ್ಷಿತವಾದಂತಹ, ಸಬಲರಾದಂತಹ ಒಂದು ಯುವ ಸಮೂಹವನ್ನು, ಮಹಿಳೆಯರನ್ನು ನಾವು ಬೆಳೆಸಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸಬಲ ಮಹಿಳೆ ಪ್ರಬಲ ಮಹಿಳೆ ಅನ್ನುವಂತಹ ಸ್ಲೋಗನ್ನೊಂದಿಗೆ ಮುಂದಿನ 3 ವರ್ಷದಲ್ಲಿ ವುಮೆನ್ ಇಂಡಿಯಾ ಮೂವ್ಮೆಂಟ್ ಮಹಿಳೆಯರ ಸುರಕ್ಷಿತತೆ ವಿಷಯದಲ್ಲಿ, ಮಹಿಳೆಯರ ನ್ಯಾಯದ ವಿಷಯದಲ್ಲಿ, ಮಹಿಳೆಯರ ಹಕ್ಕುಗಳ ವಿಷಯದಲ್ಲಿ, ಮಹಿಳೆಯರ ಶಿಕ್ಷಣದ ವಿಷಯದಲ್ಲಿ, ಮಹಿಳೆಯರಿಗೆ ಆತ್ಮವಿಶ್ವಾಸ ತುಂಬುವ ವಿಷಯದಲ್ಲಿ ಎಲ್ಲ ಯೋಜನೆಗಳನ್ನು ಅವರು ಮಾಡಿಕೊಂಡು ಯಶಸ್ವಿಯಾಗಲಿ ಅಂತ ಹಾರೈಸ್ತಾ, ಇವತ್ತಿನ ಈ ಸಮಾವೇಶವು ಕೂಡ ಯಶಸ್ವಿಯಾಗಿ ನಡೆಯಲಿ ಎಂದು ಹಾರೈಸ್ತಾ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತೂ ಕೂಡ ಮಹಿಳೆಯರ ಹಕ್ಕುಗಳಿಗಾಗಿ ಸದಾ ಮುಂಚೂಣಿಯಲ್ಲಿರ್ತದೆ. ನಿಮ್ಮ ಬೆನ್ನ ಹಿಂದೆ ನಾವಿದ್ದೇವೆ, ನಿಮ್ಮ ಜೊತೆ ನಾವಿದ್ದೇವೆ. ಯಾವುದೇ ಸಂದರ್ಭದಲ್ಲೂ ನೀವು ಆತ್ಮಸ್ಥೈರ್ಯ ಕುಸಿಯುವಂಥ ರೀತಿಯಲ್ಲಿ ನೀವು ಫೀಲ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ನಿಮ್ಮ ಜೊತೆ ಬಲಿಷ್ಠವಾದಂತಹ ಒಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಹೇಳ್ತಾ, ಕೊನೆಯದಾಗಿ ಒಂದು ರಾಜಕೀಯ ಸಂದೇಶವನ್ನು ಕೂಡ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅದೇನೆಂದರೆ, ಇವತ್ತು ನಿಮಗೆ ಗೊತ್ತಿದೆ, ಈ ದೇಶದ 50% ವುಮೆನ್, 50% ಯಾವುದೇ ಮತದಾರ ಕ್ಷೇತ್ರದಲ್ಲಿ ನೋಡಿದ್ರು 50%. ಇವತ್ತು ಮೆಂಬರ್ ಆಫ್ ಪಾರ್ಲಿಮೆಂಟ್ ಮತ್ತು ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಿಟ್ಟರೆ ಸ್ಥಳೀಯ ಸಂಸ್ಥೆಗಳಲ್ಲಿ 50% ರಿಸರ್ವೇಷನ್ ಇದೆ. ಅದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಕಾರ್ಪೊರೇಷನ್ವರೆಗೆ. ಹಾಗಾಗಿ ಆ ಒಂದು ಗವರ್ನೆನ್ಸ್ನಲ್ಲಿ, ಆ ಆಡಳಿತದಲ್ಲಿ ಸ್ವತಃ ನೀವು ತಯಾರಾಗಬೇಕು. ನಿಮ್ಮ ಗಂಡಂದರಿಗೆ ಡಿಪೆಂಡ್ ಆಗಬಾರ್ದು. ನೀವು ಸ್ವತಃ ಪಂಚಾಯತ್ಗಳಲ್ಲಿ ಹೋಗಿ ಅಲ್ಲಿನ ಇಶ್ಯೂಗಳನ್ನು ಮಾತನಾಡಬಲ್ಲ, ಕಾರ್ಪೊರೇಷನಲ್ಲಿ ಕೌನ್ಸಿಲ್ಗಳಲ್ಲಿ ಮಾತನಾಡಬಲ್ಲಂತಹ ರಾಜಕೀಯವಾದಂತಹ ಒಂದು ಪಾಠವನ್ನು ಅಥವಾ ರಾಜಕೀಯವಾದಂತಹ ಆ ಎಲ್ಲ ವಿಷಯಗಳನ್ನು ನೀವು ಕರಗತ ಮಾಡಿಕೊಳ್ಬೇಕು. ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ವಿಶೇಷವಾಗಿ ಈ BJPಯ ಒಂದು ಅನಿಷ್ಟ ಸರ್ಕಾರ ಒಂದು ಡಿಲಿಮಿಟೇಷನ್ನಲ್ಲಿ ಮತ್ತು ರಿಸರ್ವೇಷನ್ನಲ್ಲಿ, ವಿಶೇಷವಾಗಿ ಮುಸ್ಲಿಂ ಮತ್ತು ದಲಿತರು ರೆಪ್ರೆಸೆಂಟ್ ಮಾಡಬಲ್ಲ ಕ್ಷೇತ್ರಗಳನ್ನು ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ,
ಮುಸ್ಲಿಂ ಪುರುಷರು, SC ಪುರುಷರು ಕೌನ್ಸಿಲ್ಗಳಿಗೆ ಆಯ್ಕೆ ಆಗಬಾರ್ದು ಅನ್ನೋಂಥ ಕಾರಣಕ್ಕೆ ಅವರ ರೆಪ್ರೆಸೆಂಟೇಷನ್ನ ಕಡಿಮೆಯನ್ನು ಮಾಡಬೇಕಾದ್ರೆ ಅಂತಹ ಕ್ಷೇತ್ರಗಳನ್ನು ರಿಸರ್ವೇಷನ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ ನಿಮಗೆ? ಅಂತಹ ಕ್ಷೇತ್ರಗಳನ್ನು ವಿಶೇಷವಾಗಿ ಮುಸ್ಲಿಂ ಬಾಹುಳ್ಯವುಳ್ಳ, ದಲಿತ ಬಾಹುಳ್ಯವುಳ್ಳ ಕ್ಷೇತ್ರದಲ್ಲಿ ಜೆಂಟ್ಸ್ ಅಂದರೆ ಪುರುಷರು ಆಯ್ಕೆಯಾಗಿ ಬರಬಾರದು ಅನ್ನುವಂತಹ ಒಂದು ಅತ್ಯಂತ ನಿಕೃಷ್ಟ ಮನೋಭಾವ ಈ BJP ಮತ್ತು ಸಂಘ ಪರಿವಾರಕ್ಕೆ ಇದೆ. ಇಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ, ಇದೇನಾ ನಿಮ್ಮ ಧೈರ್ಯ? ನಿಮಗೆ ಗೊತ್ತಿರಲಿ, BJP ಅಂದ್ರೆ ಅದು ಹೆದರು ಪುಕ್ಕಲರು, BJP ಅಂದ್ರೆ ಧೈರ್ಯವಿಲ್ಲದವರು, BJP ಅಂದ್ರೆ ರಣಹೇಡಿಗಳು ಅವರು. ನಿಮಗೆ ಹೇಡಿತನ ಇಲ್ಲದೆ ಹೋದ್ರೆ ನೀವ್ಯಾಕೆ ಮುಸ್ಲಿಂ ರೆಪ್ರೆಸೆಂಟೇಟಿವ್ಸ್, ಜೆಂಟ್ಸ್ ರೆಪ್ರೆಸೆಂಟೇಟಿವ್ಸ್, ದಲಿತ ರೆಪ್ರೆಸೆಂಟೇಟಿವ್ ಬರದ ಹಾಗೆ ವುಮೆನ್ಸ್ಗೆ ರಿಸರ್ವ್ ಮಾಡುವಂತ ಅವಶ್ಯಕತೆ ಏನಿದೆ? ನೀವು ಹೆದರು ಪುಕ್ಕಲರು, ನೀವು ಹೇಡಿಗಳು, ನೀವು ಅವರನ್ನು ಎದುರಿಸಲಿಕ್ಕೆ ತಾಕತ್ತಿಲ್ಲ. ಹಾಗಾಗಿ ಮಹಿಳೆಯರಿಗೆ ರಿಸರ್ವೇಷನ್ ಮಾಡ್ತಾ ಇದ್ರೆ, ಹಾಗಾಗಿ ನಮ್ಮ ಮಹಿಳೆಯರು ಅವರು ಕುತಂತ್ರ ಮಾಡಿದ್ರೆ ನಾವು ತಂತ್ರ ಮಾಡಬೇಕಾಗ್ತದೆ, ನಾವು ಬಲಿಷ್ಠರಾಗಬೇಕಾಗ್ತದೆ. ಯಾವ ರೀತಿ ನಮ್ಮ ಪುರುಷರು ಪಂಚಾಯತಿಗಳಲ್ಲಿ, ಕೌನ್ಸಿಲ್ಗಳಲ್ಲಿ, ಕಾರ್ಪೊರೇಟ್ಗಳಲ್ಲಿ ಮಾತನಾಡ್ತಾರೋ ಹಾಗೆ ನ್ಯಾಯದ ಪರವಾಗಿ, ಜನರ ಪರವಾಗಿ ಕೌನ್ಸಿಲ್ಗಳಲ್ಲಿ ಮಾತನಾಡುವಂತಹ ಚಾಕ್ಯತೆಯನ್ನ, ಜಾಣ್ಮೆಯನ್ನ ನೀವುಗಳು ಬೆಳೆಸ್ಕೊಳ್ಬೇಕಾಗ್ತದೆ. ಹಾಗಾಗಿ ನೀವುಗಳು ರಾಜಕೀಯ ಅನ್ನುವಂಥದ್ದು ಅತ್ಯಂತ ಅಗತ್ಯ. ಇವತ್ತು ನಿಮ್ಮ ಪ್ರತಿಯೊಂದು ವಿಷಯವೂ ಕೂಡ ರಾಜಕೀಯದೊಂದಿಗೆ ನಂಟಿದೆ. ರಾಜಕೀಯವನ್ನು ಬಿಟ್ಟು ನಿಮಗೆ ಇರಲಿಕ್ಕಾಗಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೂಡ ಎಲ್ಲ ಪ್ರಾತಿನಿಧ್ಯವನ್ನು ಮಹಿಳೆಯರಿಗೆ ಕೊಡಲಿದೆ. ಮತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತೂ ಜನರ ಪರ, ಶೋಷಿತರ ಪರ, ದೌರ್ಜನ್ಯ ಪೀಡಿತರ ಪರ, ಮಹಿಳೆಯರ ಪರ ಬರುವ ಪಕ್ಷವಾದ್ದರಿಂದ ಮುಂದಿನ ಎಲ್ಲ ಚುನಾವಣೆಗಳಿಗೂ ನಮ್ಮನ್ನು ಬೆಂಬಲಿಸಬೇಕು, ಆಶೀರ್ವಾದ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ವುಮೆನ್ ಇಂಡಿಯಾ ಮೂವ್ಮೆಂಟ್.